ಮೇಡಮ್ ಪದ್ಮಾಕ್ಷಿ ಮೇಡಮ್, ಬಹುಶಃ ತಾವು ಮನಃಶಾಸ್ತ್ರಜ್ಞರಾಗಿರೋದ್ರಿಂದ ಯಾಕೆ ಇಂಥ ಒಂದು ಮನಸ್ಥಿತಿ ಬರುತ್ತೆ, ಅದರಲ್ಲೂ ಕೂಡ ಯುವ ಜನತೆಯಲ್ಲೇ ಹೆಚ್ಚಾಗಿ ಮೊಬೈಲ್ಗಳು, ಅದರ ಜೊತೆಗೆ ಸಂಗೀತ ಅವರು ಹೇಳಿದ ಹಾಗೆ ಲೈಕ್ಸು ಕಮೆಂಟ್ಗೋಸ್ಕರ ಈ ರೀತಿಯಾಗಿ ಒಂದು ಸಣ್ಣ ಆಸೆಗೆ ಜೀವವನ್ನೇ ಕಳ್ಕೊಂಡ್ಬಿಡ್ತಾರಲ್ಲ, ಅಂದರೆ ಆ ಸಂದರ್ಭದಲ್ಲಿ ಬಹುಶಃ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ಮೊಬೈಲ್ ನಮ್ಮ ಮುಂದಿದೆ ಅನ್ನುವಂಥ ಸಂದರ್ಭ ನಮ್ಮನ್ನೇ ನಾವು ಮರೆತು ಹೋಗ್ಬಿಡ್ತೀವ ಅಂತ, ಮುಂದೆ ಅಪಾಯ ಕಾದಿದೆ ಅಂತ ಗೊತ್ತಿದ್ದು ಕೂಡ ನಮ್ಮನ್ನು ನಾವು ಮರೆತು ಹೋಗೋದೇ ಇಂಥ ದುರಂತಗಳಿಗೆ ಕಾರಣ ಆಗ್ಬಿಡುತ್ತಾ ಅಂತ ಅಪಾಯದ ಸ್ಥಳಗಳಲ್ಲಿ ನಿಂತು. ಈಗ ಈಗಿನ ಯುವ ಜನತೆ ಅಂದ್ರೆ ಕೆಲವೊಂದು ದೊಡ್ಡವರು ಸಹ ಅವ್ರಿಗೆ ಲೈಫ್ಗಿನ್ನ ಲೈಕ್ಸೇ ಮುಖ್ಯ. ಅಲ್ಲಿ ನೀವು ಅದು ಪ್ರಕೃತಿ ಸೌಂದರ್ಯ ಸವಿಯಕ್ಕೆ ಹೋಗ್ಬೇಕು ಅಂತ ಹೇಳಿ ನೀವು ಓಕೆ, ಬಹುಶಃ ಮತ್ತೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಬಹುಶಃ ಈ ರೀತಿಯ ದುರಂತಗಳು ನಡೀತವೆ ಅಂತ ಗೊತ್ತಿದ್ದು ಕೂಡ ಆ ಮೊಬೈಲ್ನಲ್ಲಿ ಒಂದು ಫೋಟೋ ತೆಕ್ಕೋಬೇಕು ಅಂತಂದಾಗ ಎಸ್ ಹೇಳಿ ಮೇಡಮ್, ಮಾತಾಡಿ. 5ಕ್ಕಿಂತ ಹೆಚ್ಚಾಗಿ ಒಂದು ಸೆಲ್ಫಿ ತೆಗೆದ್ರೆ ಅದೊಂದು ಮಾನಸಿಕ ಕಾಯಿಲೆ ಒಂದು ದಿನದಲ್ಲಿ. ಅದು ಕೆಲವೊಂದ್ ಕಡೆ ನಾನ್ ಮೊನ್ನೆ ಎಲ್ಲೋ ಒಂದ್ ಕಡೆ ನೋಡಿದ್ದೆ, ಫೀಲಿಂಗ್ ರಿಲೀವ್ಡ್ ಅಂತ ಒಂದು ಟ್ಯಾಗ್ ಲೈನ್ ಹಾಕ್ಬಿಟ್ಟು ರೆಸ್ಟ್ ರೂಮ್ ಇಂದ ಒಂದು ಸೆಲ್ಫಿ ತೆಗೆದು ಹಾಕಿದ್ರು. ಅಂದ್ರೆ ನಿಮಗೆ ಈ ತರದ ಒಂದು ರಿಲೀಫ್ ಸಿಗ್ತಾ ಇದೆ ಅಂತ ಯಾರಿಗೆ ಇನ್ಫಾರ್ಮೇಶನ್ ಇಂದ ಏನ್ ಉಪಯೋಗ ಆಗುತ್ತೆ ಅಂತ ನಮ್ಗಂತೂ ಅರ್ಥ ಆಗಲ್ಲ. ಸೆಲ್ಫಿಗೋಸ್ಕರ ಫುಲ್ ಬಿಸಿ ರಸ್ತೆ ಅದ್ರ ಮಧ್ಯ ನಿಂತು ಸೆಲ್ಫಿ ತೆಗಿಯೋದು, ಅಥವಾ ಒಂದು ಫುಲ್ ಬಿಸಿ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ರೈಲ್ ಮಧ್ಯ ಅಲ್ಲಿ ಸೆಲ್ಫಿ ತೆಗೆದು ಹಾಕೋದು. ಜನಕ್ಕೆ ಏನ್ ಪ್ರೂವ್ ಮಾಡೋದು ಅಂದ್ರೆ ನಾನು ವೆರಿ ಫೇಮಸ್ ಆಗಿದ್ದೀನಿ ಅಂತ. ಈಗ ಕಾಶಿ ಯಾತ್ರೆ ಮುಗಿಸ್ಕೊಂಡ್ ಬಂದ್ರೆ ಅವ್ರು ಫೇಮಸ್, ಜನ ಬಂದವ್ರನ್ನ ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗಿ ಕಾಲ್ ತೊಳೆದು ಅವ್ರಿಗೆ ಬಟ್ಟೆ ಎಲ್ಲ ಕೊಟ್ಟು ಮಾತಾಡಿಸ್ತಾ ಇದ್ರು. ಇವಾಗ ಇವ್ರು ಇಂಥದ್ದೊಂದು ಯಾವ್ದೋ ಒಂದು ಯಾತ್ರೆ ಮಾಡ್ಕೊಂಡ್ ಬಂದು ಒಂದು ಫೋಟೋ ಅಪ್ಲೋಡ್ ಮಾಡಿದ್ರೆ ಅವ್ರಿಗೆ ಫುಲ್ಲು ಲೈಕ್ಸು, ಅವ್ರು ಫುಲ್ ಫೇಮಸ್ ಅಂತೆ. ಅವ್ರು ಹೇಳೋದು ನಾನು ಫುಲ್ಲು ಫೇಮಸ್ ಆಗ್ಬೇಕು, ವೈರಲ್ ಆಗ್ಬೇಕು. ಅಲ್ಲ, ಇದೇನು ಒಂದು ಮಾನಸಿಕ ಕಾಯಿಲೆನ ಅಂತ ಇದು. ಅದೊಂದು ಸಮಸ್ಯೆ. ಈಗ ಸೆಲ್ಫಿ ತೆಗೆದುಬಿಟ್ಟಿದ ತಕ್ಷಣ ಮಾನಸಿಕ ಕಾಯಿಲೆ ಅಲ್ಲ, ಆದ್ರೆ ನಾನು ಸಖತ್ತಾಗಿರೋ ಸೆಲ್ಫಿ ತೆಗಿಲೇಬೇಕು, ಹಿಂಗೆ ತೆಗಿಬೇಕು, ಎಲ್ಲೆಲ್ಲಿ ನಿಂತ್ಕೊಂಡ್ರು ಅಲ್ಲೆಲ್ಲ ಸೆಲ್ಫಿ ತೆಗೆಯೋದು, ಕಂಡಲ್ಲೆಲ್ಲ ಸೆಲ್ಫಿ ತೆಗೆಯೋದು ಮಾನಸಿಕ ಒಂದ್ ಸಮಸ್ಯೆ. ಸುಮ್ಮನೆ ಫೋಟೋಸ್ ಅನ್ನ ನೆನಪಿಗೋಸ್ಕರ ತೆಗೆಯೋದೇನ್ ಕಾಯಿಲೆ ಅಂತ ನಾವ್ ಹೇಳಕ್ ಆಗಲ್ಲ. ಕಾದೇ ಇಲ್ಲ, ವ್ಯತಿರಿಕ್ತವಾದಂತ ಫೋಟೋಸ್. ಈಗ ಇವರು ಬದುಕು ಕಳ್ಕೊಂಡಿರೋ ರೀತಿಯಲ್ಲಿ ನೋಡೋರು ಈ ತರದವ್ರಿಗೊಂಥರ ಒಬ್ಸೆಸ್ಟ್, ನಾನು ಸಕ್ಕತ್ತಾಗಿರೋ ಫೋಟೋ ತೆಗಿಲೇಬೇಕು, ಅದ್ರಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲೇಬೇಕು, ಅದರಿಂದ ನಂಗೆ ಲೈಕ್ಸ್ ಬರ್ಲೇಬೇಕು. ಅವರು ಸಕ್ಕತ್ತಾಗಿರೋ ಒಂದೊಂದ್ಸತಿ ಫೋಟೋ ತೆಗ್ದಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ. ಲೈಕ್ಸ್ ಬರ್ದೇ ಇದ್ರೆ ಬೇಕಾದವ್ರಿಗೆಲ್ಲ ಫೋನ್ ಮಾಡಿ ಲೈಕ್ ಮಾಡಿ ನನ್ಗೆ, ನೀನ್ ನನ್ನ ಫ್ರೆಂಡು ಹಿಂಗ್ ಲೈಕ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಂತಾನು ಹೇಳುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಯುವತ ಜನತೆಗೆ ಮೈನ್ ಇಶ್ಯೂ ಏನಂದ್ರೆ ನನ್ಗೇನು ಆಗಲ್ವೇನೋ ಅನ್ನೋ ಒಂದು ಸಮಸ್ಯೆ. ಈಗ ಆಲ್ರೆಡಿ ಅದು ಸಂಗೀತ ಅವ್ರು ಹೇಳ್ತಾ ಇದ್ರು, ಅವ್ರು ವಯಸ್ಸಾದವ್ರಿಗಷ್ಟೇ ಯಾಕೆ ಸಾಧ್ಯ, ನನಗೇನು ಆಗಲ್ವೇನೋ ಅನ್ನೋದನ್ನ ಒಂದು ಕ್ಯಾಶುವಲ್ ಆಟಿಟ್ಯೂಡು. ಇನ್ನೊಂದು, ಈ ತರದ ಸೆಲ್ಫೀಸ್ ತೆಗೆದಾಗ ಕೆಲವ್ರಿಗೆಲ್ಲ ಈ ಡೋಪಮಿನ್ ಸರ್ಜ್ ಅಂತ ಒಂಥರ ಕಿಕ್ ಕೊಡ್ದಂಗೆ ಖುಷಿ ಸಿಗುತ್ತೆ, ಏನೋ ನಾನು ಸಖತ್ತಾಗಿರೋದು ಒಂದು ಸೆಲ್ಫಿ ತೆಗೆದೆ, ಯಾರೂ ಮಾಡಿರಲಿಲ್ಲ ಅನ್ನೋ ತರದ ಆಟಿಟ್ಯೂಡು ಅವರಲ್ಲಿ ಬಂದಿರುತ್ತೆ. ಸೆಲ್ಫಿ ತೆಗೆಯೋದೆಲ್ಲ ಕಾಯಿಲೆ ಅಲ್ಲ, ಆದ್ರೆ ಈ ತರದ ವ್ಯತಿರಿಕ್ತವಾದಂತ, ಆಮೇಲೆ ಒಬ್ಸೆಸ್ ತರದ ಸಖತ್ತಾಗೆ ಇರ್ಬೇಕು, ಅದಕ್ಕೋಸ್ಕರ ಅವ್ರು ತಗೊಂಡು ಹೋಗುವಂತ ಒಂದು ಎಕ್ವಿಪ್ಮೆಂಟು ಮತ್ತೆ ತಂಡನೂ ನೋಡ್ಬೇಕು. ಒಂದ್ ಸೆಲ್ಫಿ ಒಬ್ಬರು ತಗೊಳಕ್ಕೆ 4-5 ಜನ ರೆಡಿ ಇರ್ತಾರೆ, ಇದಕ್ಕೆ ಲೈಟಿಂಗು ಆ ತರದೆಲ್ಲ ರೆಡಿ ಇರ್ತಾರೆ. ಆದ್ರೆ ಈ ತರದ ಸೆಲ್ಫಿ ಎಲ್ಲೆಲ್ಲೂ ಕಂಡಲ್ಲೇ ತೆಗೆಯೋದು, ಅದಕ್ಕೆ ತುಂಬಾ ಪ್ರಿಪರೇಷನ್, ಬೇಡದ ರೀತಿಯಲ್ಲಿ ಬಿಹೇವ್ ಮಾಡೋದು ಸಮಸ್ಯೆ. ಅಲ್ಲ, ಏನ್ ಗೊತ್ತಾ ಮೇಡಮ್, ಅಲ್ಲ ಇದು ಸೆಲ್ಫಿ ಅನ್ನೋದು ಇದು ಮಾತ್ರ ಅಲ್ಲ. ನಾನು ಆಕ್ಚುಲಿ ಎಷ್ಟೋ ಜನ ಸೆಲೆಬ್ರಿಟೀಸ್ ಇದು ಮಕ್ಕಳೆಲ್ಲ ಇದ್ದಾರೆ, ಅವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಅವರೊಂದು ಇನ್ಸ್ಟಾಗ್ರಾಮ್ ಫೋಟೋ ಹಾಕ್ತಾರೆ, ಅವರಿಗೆ ಲೈಕ್ಸ್ ಕಮೆಂಟ್ ಎಲ್ಲ ಬರ್ದಿದ್ರೆ ಸಿಕ್ಕಾಪಟ್ಟೆ ಡಿಪ್ರೆಸ್ ಆಗೋದಂತೆ. ಅದು ಏನಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಏನಂತ ಹೇಳಿದ್ರೆ ಅವ್ರು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು. ಅವರು ತುಂಬಾ ಒಳ್ಳೆ ಡ್ರೆಸ್ ಹಾಕಿದ್ದಾರೆ, ನಮ್ಗಿಲ್ಲ. ಮತ್ತೀಗ ಸೆಲೆಬ್ರಿಟೀಸ್ ಎಲ್ಲ ಕಡೆ ಪ್ರೋಗ್ರಾಮಿಗೆ ಹೋಗ್ತಾರಲ್ಲ, ಅವರು ಕಂಪೇರ್ ಮಾಡ್ತಾರೆ, ಅವ್ರು ತುಂಬಾ ಚೆನ್ನಾಗಿದೆ ಡ್ರೆಸ್ ಹಾಕೊಂಡು ಬಂದಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಜಾಸ್ತಿ ಲೈಕ್ ಸಿಗುತ್ತೆ, ಕಮೆಂಟ್ ಸಿಗುತ್ತೆ. ಅದಕ್ಕೋಸ್ಕರ PR ಟೀಮ್ ಅವರು ಕೂಡ ಎಷ್ಟೋ ಹರಸಾಹಸ ಮಾಡ್ತಾರಂತೆ. ಈಗ ಒಂದು ಸೋಷಿಯಲ್ ಮೀಡಿಯಾ ಬರೋದಕ್ಕೋಸ್ಕರ ಎಲ್ಲ ವ್ಯತಿರಿಕ್ತವಾಗಿ ಆಗ್ತಾ ಇದೆ, ಅದು ಪಾಸಿಟಿವ್ ಆಗಿ ತಗೊಳ್ತಾ ಇಲ್ಲ ಅವರು, ಅದು ನೆಗೆಟಿವ್ ಆಗಿ ಹೋಗ್ತಾ ಇದೆ. ಅದು ದೊಡ್ಡ ಪ್ರಾಬ್ಲಮ್. ಈಗ